ದೊಡ್ಡ ಗೋಡೆಯನ್ನು ನಿರ್ಮಿಸಲು ನಿರ್ಧರಿಸಿ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಚು, ಕಿ, ವಿ, ಯಾನ್ ರಾಜ್ಯಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಸಣ್ಣ ಗೋಡೆಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ. ಈ ರೀತಿ ಎಲ್ಲ ರಾಜರು ಸಣ್ಣ ಸಣ್ಣ ಗೋಡೆಗಳನ್ನು ನಿರ್ಮಿಸಿಕೊಂಡು ತಮ್ಮ ತಮ್ಮ ರಾಜ್ಯಗಳನ್ನು ವಿರೋಧಿಗಳಿಂದ ರಕ್ಷಣೆ ಮಾಡಿಕೊಳ್ಳುತ್ತಾರೆ. ಆದರೆ ನಾವು ಇಂದು ನೋಡುವ ಗ್ರೇಟ್ ವಾಲ್ ಆಫ್ ಚೈನಾ, ಅದನ್ನು ನಿರ್ಮಿಸಿದವನು ಕ್ವೀನ್ ಶಿ ಹ್ಯುಯಾಂಗ್ ಎಂಬ ಸಾಮ್ರಾಟ. ಕ್ರಿಸ್ತಪೂರ್ವ 221ರಲ್ಲಿ ಸಣ್ಣ ರಾಜ್ಯಗಳನ್ನೆಲ್ಲ ಏಕೀಕರಿಸಿ ಅಲ್ಲಿ ನಿರ್ಮಾಣವಾಗಿದ್ದ ಸಣ್ಣ ಗೋಡೆಗಳನ್ನು ಒಟ್ಟಾಗಿಸಿ ಇಂದು ನಾವು ಕಾಣುವ ಮಹಾಗೋಡೆಯ ರೂಪವನ್ನು ನೀಡುತ್ತಾನೆ. ಚೀನಾ ದೇಶವನ್ನು ಬೃಹತ್ ಕೋಟೆಯಂತೆ ಮಾಡಿ ದಾಳಿಕೋರರನ್ನು ಶಾಶ್ವತವಾಗಿ ತಡೆಯುವುದು ಅವನ ಗುರಿಯಾಗಿತ್ತು. ಈ ಮಹಾಗೋಡೆಯ ವಿಶೇಷ ಸಂಗತಿ ಎಂದರೆ ಇದರ ಉದ್ದ ಒಂದಲ್ಲ, ಎರಡಲ್ಲ, 100 ಕಿಲೋಮೀಟರ್ ಕೂಡ ಅಲ್ಲ, ಬರೋಬ್ಬರಿ 21,000 ಕಿಲೋಮೀಟರ್ ಇದೆ. ಇದು ನಮ್ಮ ಭೂಮಿಯ ಅರ್ಧ ಭಾಗಕ್ಕೆ ಸಮ. ಈ ಮಹಾಗೋಡೆ ಚೀನಾದ ಪೂರ್ವ ಕರಾವಳಿ ಸಮುದ್ರ